ಸೊ ನಾನು ಅನ್ಕೊಂಡೆ ಫಿನಾಲೆ ವೀಕು ನೆಕ್ಸ್ಟ್ ವೀಕೆ ಇರೋದ್ರಿಂದ ಈ ವಾರ ಉತ್ತಮ ಕಳಪೆ ಎಲ್ಲ ಏನಿರಲ್ಲ ಅನ್ಸುತ್ತೆ ಅಂತ. ಬಟ್ ಉತ್ತಮ ಕಳಪೆ ಎರಡೂ ಕೂಡ ಇದೆ. ಹಾಗೆ ಕಳಪೆ ಬಂದ್ಬಿಟ್ಟು ಪ್ರತಾಪ್ ಅವ್ರಿಗೆ ಸಿಕ್ಕಿದೆ. ಸೊ ಎಂಡ್ ಆಫ್ ದ ಡೇ ಮನೆಯಲ್ಲಿ ಇರೋ ಅಷ್ಟು ಜನಗಳಲ್ಲಿ ಯಾರಿಗಪ್ಪ ಕಳಪೆ ಸಿಗ್ಬೇಕಾಗಿತ್ತು ಅಂತ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ನಮ್ರತ ಅವರೇನೋ ಈ ವೀಕ್ ಅಂತ ಏನ್ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತ ನನಗನ್ಸಿತ್ತು. ಬಟ್ ಪ್ರತಾಪ್ ಅವ್ರಿಗೆ ಕಳಪೆ ಸಿಕ್ಕಿದೆ. ಇಟ್ಸ್ ಓಕೆ, ಏನು ಸಿಗದೆ ಸುಮ್ಮನೆ ಕೂತ್ಕೊಳ್ಳೋದು ಅದು ಡೇಂಜರು. ಏನಾದರೂ ಒಂದು ಸಿಗ್ತಾ ಇರಬೇಕು, ಅದರಿಂದ ಪಾಸಿಟಿವ್ ಹೊರಗಡೆ ಜನಗಳ ಮನಸ್ಥಿತಿ ಮೇಲೆ ಅದೊಂದು ಎಫೆಕ್ಟ್ ಬೀರುತ್ತೆ. ಇನ್ನೂ ಅದರಿಂದ ಏನೋ ಒಂದಷ್ಟು ಚೇಂಜಸ್ ಆಗುತ್ತೆ. ಆ್ಯಕ್ಚುಲಿ ಎಲ್ಲ ಒಂದು ನಾರ್ಮಲ್ ಆಗಿ ಒಂದು ನಾರ್ಮಲ್ ಸ್ಪೀಡಲ್ಲಿ ಹೋಗ್ತಿರ್ತೇನೋ, ಒಂದು ನಾರ್ಮಲ್ ಒಪಿನಿಯನ್ ಇತ್ತು ಪ್ರತಾಪ್ ಅವ್ರ ಮೇಲೆ. ಬಟ್ ಇವಾಗ ಒಂದು ವಾರದಿಂದ ಏನು ಹೊರಗಡೆ ಕಂಟೆಸ್ಟೆಂಟ್ಸ್ಗಳು ಒಳಗಡೆ ಬಂದು ಹೊರಗಡೆ ಹೋದ್ರೋ, ಆ ಹೊರಗಡೆ ಹೋಗೋಷ್ಟ್ರಲ್ಲಿ ಒಂದು ಚೇಂಜಸ್ ಆಯಿತು. ಹೊರಗಡೆ ಒಂದು ದೊಡ್ಡ ಗಾಳಿನೇ ಎದ್ಬಿಡ್ತು ಪ್ರತಾಪ್ ಅವರ ಪರವಾಗಿ, ಈಶಾನಿ ಅವ್ರ ಮೇಲೆ ಮತ್ತು ರಕ್ಷಕ್ ಬುಲೆಟ್ ಅವ್ರ ಮೇಲೆ, ಹಾಗೆ ವಿನಯ್ ಅವ್ರ ಮೇಲೆಲ್ಲ. ಸೊ ಎಲ್ಲ ಒಂದು ಕಡೆ ಅವರೇ ಎತ್ತೆತ್ತೆತ್ತೆತ್ತೆತ್ತೆತ್ತು ಕೊಡ್ತಾವ್ರೆ ಪ್ರತಾಪನ್ನ. ಸೊ ಆಗಲಿ ಆಯಿತಾ, ಏನಾಗೋದು ಒಳ್ಳೇದಕ್ಕೆ. ಕಳಪೆ ತಗೊಂಡು ಮಾತ್ರ ಕಳಪೆ ಆಗಲ್ಲ, ಕಳಪೆ ತಗೊಳ್ದೋದು ಮಾತ್ರಕ್ಕೆ ಕಳಪೆ ಆಗದೆ ಇರಲ್ಲ. ಇಟ್ಸ್ ಓಕೆ, ನಡೆಯುತ್ತೆ. ಆದ್ದರಿಂದ ಅವರಿಗೆ ಇನ್ನೂ ಹೆಚ್ಚು ಪಾಸಿಟಿವ್ ಹೊರತು ನೆಗೆಟಿವ್ ಅಂತೂ ಅಲ್ಲ. ಹಾಗೆ ಸಂಗೀತ ಅವರು ಪ್ರತಾಪನ ಜೊತೆ ನಿಂತ್ಕೊಂಡು ಅವನ್ನ ಕರ್ಕೊಂಡು ಹೋಗಿ ಜೈಲಿಗೆಲ್ಲ ಬಿಟ್ಟು ಬಂದು ಆಮೇಲೆ ಮಾಮೂಲಿ ವಾಶ್ರೂಮಲ್ಲಿ ಮಾತಾಡ್ತಾರಲ್ಲ ಹಂಗೇನೋ ಒಂದಷ್ಟು ಮಾತಾಡ್ತಾಯಿದ್ರು. ಸೊ ನೋಡುವ ಎಪಿಸೋಡಲ್ಲಿ ಏನೇನಾಗುತ್ತೆ, ಹಾಗೆ ನಾಳೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ.